ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿರಾ? ಚೆನ್ನಾಗಿರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ರಾಂಪುರ ಬಿಳಿ ಶಿವಾಲಯ ಅಂತ ಇಲ್ಲಿ SP ಬಿರಿಯಾನಿ ಅಂತ ಅದ್ಭುತವಾಗಿರೋಂಥ ಬಿರಿಯಾನಿ ಸಿಗುತ್ತೆ. ಅದರಲ್ಲೂ ಸೌದೆ ಒಲೆಯಲ್ಲಿ ಮಾಡಿರುವಂಥ ಬಿರಿಯಾನಿ, ಮುದ್ದೆ ಊಟನೂ ಸಿಗುತ್ತಂತೆ. ಸೊ ಮುದ್ದೆ ಊಟ ಆಗಿರ್ಬೋದು ಅಥವಾ ಮಟನ್ ಬಿರಿಯಾನಿ ಆಗಿರ್ಬೋದು ಇಲ್ಲಿನ ಫೇಮಸ್ಸು. ಸೊ ತುಂಬ ಜನ ಬರ್ತಿರ್ತಾರೆ. ಭಾನುವಾರ ಆದರೆ ಬೆಳಗ್ಗೆ 5 ಗಂಟೆಗೆ ಸಿಗುತ್ತೆ, ಬೇರೆ ದಿನ ಆದರೆ ಎಲ್ಲ ನಿಮಗೆ ಬೆಳಗ್ಗೆ 7 ಗಂಟೆಗೆ ನಿಮಗೆ ಬಿರಿಯಾನಿ ಶುರುವಾಗುತ್ತೆ. ಅದರಲ್ಲೂ ಮಟನ್ ಬಿರಿಯಾನಿನ ಇಲ್ಲಿ ತುಂಬ ಜನ ಇಷ್ಟಪಡ್ತಾರಂತೆ. ನಾವು ಬಂದಿದ್ದೀವಿ. ಸೌದೆ ಒಲೆ ಊಟ ಅಂದಾಗ ಟೇಸ್ಟು ಮಾತ್ರ ಸಕ್ಕತ್ತಾಗಿರುತ್ತೆ. ಮತ್ತು ಇನ್ನು ಅನ್ಲಿಮಿಟೆಡ್ ಅಂತೆ. ಅನ್ಲಿಮಿಟೆಡ್ ಅಂದರೆ ಬಿರಿಯಾನಿ ಅಂತ ತೊಗೊಂಡ್ರೆ ಅನ್ಲಿಮಿಟೆಡ್ ರೈಸ್ ಸಿಗುತ್ತೆ. ಅನ್ಲಿಮಿಟೆಡ್ ರೈಸ್ನ ನೀವು ಎಷ್ಟು ಬೇಕಾದ್ರೂ ಬರೆಸ್ಬೋದು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಮುದ್ದೆ ಊಟ ಹಾಗೂ ಬಿರಿಯಾನಿ ಕೊಡಿಸ್ತೀನಿ ಇವತ್ತು. ಸರ್ ನಮಸ್ತೆ. ಅಣ್ಣ ನಮಸ್ತೆ. ಸರ್ ತಮ್ಮ ಹೆಸರು? ಅಣ್ಣ ನನ್ನ ಹೆಸರು ಅರುಣ್ ಕುಮಾರ್ ಅಂತ. ಅರುಣ್ ಕುಮಾರ್ ಅವರು. ಸರ್ SP ಬಿರಿಯಾನಿ ಸೆಂಟರ್ ಯಾವಾಗಿಂದ ಶುರುವಾಗಿದೆ? ಅಣ್ಣ ನಮ್ಮದು SP ಬಿರಿಯಾನಿ ಬಂದು ಸ್ಟಾರ್ಟ್ ಆಗಿ 14 ವರ್ಷ ಆಯ್ತಣ್ಣ. ನಮ್ಮದು SP ಬಿರಿಯಾನಿ ಫಸ್ಟ್ ಬ್ರಾಂಚ್ ಬಂದು ಅವಲಹಳ್ಳಿಲಿದೆ, ಅದು ರನ್ನಿಂಗಲ್ಲಿದೆ ಅಣ್ಣ. ಇಲ್ಲಿ ಮಾಡಿ ಇವಾಗ 6 ತಿಂಗಳಾಗಿದೆ ಅಣ್ಣ. ರಾಂಪುರದಲ್ಲಿ ಮಾಡಿ 6 ತಿಂಗಳಾಗಿದೆ. 6 ತಿಂಗಳಾಗಿ? ಹೌದಣ್ಣ. ಓಕೆ. ಏನೇನೆಲ್ಲ ಸಿಗುತ್ತೆ ಇಲ್ಲಿ? ಅಣ್ಣ ನಮ್ಮಲ್ಲಿ ಸ್ಪೆಷಲ್ ಅಂದರೆ ಮಟನ್ ಬಿರಿಯಾನಿ, ಮುದ್ದೆ, ಮಟನ್ ಸಾರು, ರೈಸು, ರಸಮ್ಮು ಇದು ಮೇಯ್ನಾಗಿ ಓಡುತ್ತೆ. ಮತ್ತು ಸೈಡ್ ಐಟಮ್ ಅಂದರೆ ಕಬಾಬು, ಮಟನ್ ಚಾಪ್ಸು, ಚಿಕನ್ ಚಾಪ್ಸು. ಸಂಡೇ ಭಾನುವಾರ ಬೆಳಿಗ್ಗೆ 5 ಗಂಟೆ ಕಾಲ್ ಸೂಪ್ ರೆಡಿ ಇರುತ್ತೆ, ಮಟನ್ ಬಿರಿಯಾನಿನೂ ರೆಡಿ ಇರುತ್ತೆ. ಇಷ್ಟು ರೆಡಿ ಓಡೋದಿರ ಇದೆ ಅಣ್ಣ ನಮ್ಮ ಹತ್ರ. ಓಕೆ. ಅಂದರೆ ಸಂಡೇ ಮಾತ್ರ ಬೆಳಿಗ್ಗೆ? ಸಂಡೇ ಮಾತ್ರ ಬೆಳಗ್ಗೆ 5 ಗಂಟೆಗೆ ಅಣ್ಣ. ಮಾಮೂಲಿ ದಿನ ಸೋಮವಾರ ಒಂದಿನ ರಜಾ ಇರುತ್ತೆ. ಮಾಮೂಲಿ ದಿನ ಎಲ್ಲ 7:45, 8 ಗಂಟೆ ರೆಡಿ ಆಗ್ಬಿಡುತ್ತೆ. 7:45ಗೆ ಸಿಗುತ್ತೆ? ಹೌದಣ್ಣ, 7:45ಗೆ ಬಿರಿಯಾನಿ ರೆಡಿ ಇರುತ್ತೆ. ಇವಾಗ ಒಂದು ಪಾತ್ರೆ ಖಾಲಿ ಆಗಿದೆ, ಇದು ಇವಾಗ 2ನೇ ಪಾತ್ರೆ ಉಪಯೋಗ ಮಾಡಿದ್ದೀವಿ. ಬಿರಿಯಾನಿ ಅಂದರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ? ಮಟನ್ ಬಿರಿಯಾನಿ ಮಾತ್ರ ಬೆಳಗ್ಗೆ ರೆಡಿ ಇರುತ್ತೆ. ಚಿಕನ್ ಬಿರಿಯಾನಿ 11:10 ರೆಡಿ ಆಗುತ್ತೆ ಅಣ್ಣ. ಓಕೆ. ಅಂದರೆ ಮಟನ್ ಬಿರಿಯಾನಿನೇ ಜಾಸ್ತಿ ಹೋಗುತ್ತೆ? ಹೌದು, ಮಟನ್ ಬಿರಿಯಾನಿನೇ ಜಾಸ್ತಿ. ಓಕೆ. ಮತ್ತೇನು ಅನ್ಲಿಮಿಟೆಡ್ ರೈಸ್ ಅಂತ ಹೇಳ್ತಿದ್ರೆ? ಹೌದಣ್ಣ, ನಮ್ಮ ಹತ್ರ ಬಿರಿಯಾನಿ ತಗೊಂಡ್ರೆ ಅನ್ಲಿಮಿಟೆಡ್ ರೈಸ್ ಇದೆ. ಮುದ್ದೆ ಊಟಕ್ಕೂ ಅಷ್ಟೇ ಅನ್ಲಿಮಿಟೆಡ್ ಮುದ್ದೆ, ಅನ್ಲಿಮಿಟೆಡ್ ರೈಸು ಇದೆ. ಒಂದು ಮಟನ್ ಬಿರಿಯಾನಿ ತೊಗೊಂಡ್ರೆ ಅವ್ರು ಇಷ್ಟಾದರೂ ರೈಸ್ ಹಾಕ್ಸ್ಕೋಬೋದು. ಅದು ಬಿಟ್ಟು ನಾನು ಮಟನ್ ಬಿರಿಯಾನಿ ತಿಂದಿದ್ದೀನಿ, ರೈಸ್ ತಿಂದಿದ್ದೀನಿ, ಸ್ವಲ್ಪ ವೈಟ್ ರೈಸ್ ರಸಮ್ ತಿನ್ನೋಣ ಅಂದರೆ ಅದು ತಿನ್ಬೋದು. ಇಲ್ಲ ಮುದ್ದೆ ತಿನ್ನೋ ಆಸೆ ಇದ್ರೆ ಅದು ತಿನ್ಬೋದು. ಮುದ್ದೆ ಶೇರ್ವಾಗಿ ಕೊಡ್ತೀವಿ, ಪೀಸ್ ಎಲ್ಲ ಲಿಮಿಟ್ ಇರುತ್ತೆ. ರೈಸು, ಮುದ್ದೆ, ಬಿರಿಯಾನಿ ರೈಸು ಅನ್ಲಿಮಿಟೆಡ್ ಇರುತ್ತೆ. ಒಂದು ಬಿರಿಯಾನಿ ತೊಗೊಂಡ್ರೆ ಒಬ್ಬರು ತಿಂದರೆ ಮಾತ್ರ ರೈಸು ಅನ್ಲಿಮಿಟೆಡ್ ಆಗಿ ಕೊಡ್ತೀವಿ. ಅದನ್ನು ಬೈಟು ಮಾಡಿಕೊಂಡು ನಮಗೂ ರೈಸ್ ಕೊಡಿದ್ರೆ ಅದು ರೈಸ್ ಬರಲ್ಲ. ಓಕೆ. ಮುದ್ದೆ ಊಟ ಅಂತ ಬಂದರೆ ಏನೇನು ಸಿಗುತ್ತೆ ಅಣ್ಣ? ಮುದ್ದೆ ಊಟ ಒಂದು ಮುದ್ದೆ, ಮಟನ್ನು, ವೈಟ್ ರೈಸ್ ಬರುತ್ತೆ. ಅದಕ್ಕೂ ಮುದ್ದೆ ಬೇಕಾದ್ರೆ ಮುದ್ದೆ ಎಕ್ಸ್ಟ್ರಾ ಹಾಕ್ಸ್ಕೋಬೋದು, ವೈಟ್ ರೈಸು ಹಾಕ್ಸ್ಕೋಬೋದು. ಬೇಡ ಬಿರಿಯಾನಿ ರೈಸು ಅದನ್ನು ಹಾಕ್ಸ್ಕೋಬೋದು. ಓಕೆ. ಇನ್ನು ಪ್ರೈಸಸ್ ಏನಿದೆ ಸರ್ ಮಟನ್? ಅಣ್ಣ ಮುದ್ದೆ ಊಟ ಅದು 250 ರೂಪಾಯಿ ಇದೆ ಒಂದು ಊಟ. ಮಟನ್ ಬಿರಿಯಾನಿ 280 ರೂಪಾಯಿ ಇದೆ. ಚಿಕನ್ ಬಿರಿಯಾನಿ 180 ರೂಪಾಯಿ ಇದೆ. ಮತ್ತೆ ಕಂಪ್ಲೀಟಾಗಿ ಸೌದೆ ಒಲೆನೇ ಮಾಡ್ತೀವಿ? ಹೌದಣ್ಣ, ಎಲ್ಲ ಸೌದೆ ಒಲೆಯಲ್ಲೇ ಮಾಡ್ತೀವಿ. ಕಬಾಬ್ ಮಾತ್ರ ಸ್ಟವಲ್ಲಿ ಮಾಡ್ತೀವಿ, ಮುದ್ದೆ ಮಾತ್ರ ಸ್ಟವಲ್ಲಿ ಮಾಡ್ತೀವಿ. ಮಿಕ್ಕಿದೆಲ್ಲ ಸೌದೆ ಒಲೆಯಲ್ಲೇ ಮಾಡ್ತೀವಿ. ಸೌದೆ ಒಲೆ? ಹೌದು, ಮಾಡೋಂಥದ್ದು. ಇನ್ನು ಮಟನ್ ಅಂತ ಬಂದಾಗ, ಸೊ ಮಟನ್ ಎಲ್ಲಿಂದ ತರಿಸ್ತೀರಾ? ಖುದ್ದಾಗಿ ಹೋಗ್ತೀರಾ? ಮಟನ್ನು ತರೋದು 14 ವರ್ಷದಿಂದ ಒಂದೇ ಅಂಗಡಿಲಿ ತೊಗೊತಾ ಇದ್ದೀವಿ, ಅವಲಹಳ್ಳಿಲಿ ಅಪ್ಸರ್ ಅಂತ. ಅವ್ರನ್ನ ನೀವು ಲೋಕಲಲ್ಲಿ ಯಾರಿಗೆ ಬೇಕಾದ್ರೂ ನೀವು ವಿಚಾರಿಸ್ಬೋದು, ಅವ್ರ ಹೆಸರನ್ನ ಹೇಳ್ತಾರೆ. ಅವಲಹಳ್ಳಿಗೆ ಮಟನ್ ಅವರೇ ಫೇಮಸ್. ಖುದ್ದಾಗಿ ನಾವೇ ನಿಂತು ಕಟ್ ಮಾಡಿಸಿ ನಾವೇ ತೊಗೊಂಡ್ಬಂದು ನಾವೇ ಮಾಡೋದು. ಇನ್ನೊಬ್ರಿಗೆ ಯಾರಿಗೂ ನಂಬಿ ಮಟನ್ ಕಳಿಸಿ ಅದು ಮಾಡಿ ಆ ಥರ ಯಾರಿಗೂ ನಾವು ಬಿಡೋಲ್ಲ. ನಮ್ಮ ಜನನೇ ಇರಬೇಕು, ನಮ್ಮ ಫ್ಯಾಮಿಲಿ ಮೆಂಬರೇ ಇರಬೇಕು. ಯಾರು ಹೋದ್ರೂ ನಮ್ಮ ಫ್ಯಾಮಿಲಿ ಮೆಂಬರೇ ಇರಬೇಕು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ಹೋಟೆಲ್? ಅಣ್ಣ ಭಾನುವಾರ 5 ಗಂಟೆಯಿಂದ 4 ಗಂಟೆ, ಬೆಳಗ್ಗೆ 5 ಗಂಟೆಯಿಂದ 4 ಗಂಟೆ. ವೀಕ್ ಮಾಮೂಲಿ ದಿನ ಎಲ್ಲ ಬೆಳಗ್ಗೆ 7:45, 8 ಗಂಟೆಯಿಂದ ಎವ್ರಿ ಡೇ 4 ಗಂಟೆ ಕ್ಲೋಸ್. 4 ಗಂಟೆ ಜನ ಬರ್ತಾ ಇದ್ರೆ ಹಂಗೆ ಒಂದು 10-15 ನಿಮಿಷ ಆಗುತ್ತೆ, ಇಲ್ಲಾಂದ್ರೆ 4 ಗಂಟೆ ಕ್ಲೋಸ್. ಸರ್ ಮತ್ತೆ ಇನ್ನು ಹೋಟೆಲ್ಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ? ಅಣ್ಣ ಈ ಏರಿಯಾ ಬಂದು ಬಿಳಿ ಶಿವಾಲಯ ಅಣ್ಣ. ಇದು ಬೈರ್ತಿ ಮೇನ್ ರೋಡು. ಇಲ್ಲಿ ಟೋಟಲ್ ಅಪಾರ್ಟ್ಮೆಂಟ್ ಇದೆ ಆಪೋಸಿಟಲ್ಲಿ. ಅದ್ರ ಆಪೋಸಿಟಲ್ಲಿ ಅಂದಿರೋದು SP ಬಿರಿಯಾನಿ ಆಪೋಸಿಟ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಸರ್.
SP ಬಿರಿಯಾನಿ ಸೆಂಟರು ಬಂದಿದ್ದೀವಿ. ಸೊ ಜಾಸ್ತಿ ಐಟಮ್ ಏನಿರಲ್ಲ, ಕಮ್ಮಿ ಐಟಮ್ ಆದರೂ ಕೂಡ ಸಕ್ಕತ್ತಾಗಿ ಮಾಡ್ತೀರಂತೆ. ಬಿರಿಯಾನಿ ತೊಗೊಂಡಿದ್ದೀನಿ, ಮಟನ್ ಬಿರಿಯಾನಿ ಇದೆ, ಮುದ್ದೆ ಹಾಗೂ ಒಂದಷ್ಟು ಪೀಸು, ಮುದ್ದೆಗಿಂತ ಪೀಸೇ ಜಾಸ್ತಿ ಕಾಣಿಸ್ತಾ ಇರ್ಬೋದು. ಅದರಲ್ಲೂ ಒಂದು ನಲ್ಲಿ ಮೂಳೆ ಇದೆ, ತೊಗೊಳ್ಳೋಣ ನಿಧಾನಕ್ಕೆ. ಮತ್ತು ಇನ್ನು ಕಬಾಬ್ ಉಂಟು, ಮತ್ತು ಚಾಪ್ಸ್ ಇದೆ. ಗ್ರೇವಿ ಜಾಸ್ತಿ ಬಂದಿದೆ ಚಾಪ್ಸ್ ಅಂದಾಗ. ಸೊ ಬಿರಿಯಾನಿ ಅಂತೂ ಅದ್ಭುತವಾಗಿ ಮಾಡ್ತಾರಂತೆ. ಚಿಕನ್ ಬಿರಿಯಾನಿ ಹಾಗೂ ಮಟನ್ ಬಿರಿಯಾನಿ ಸಿಗುತ್ತೆ. ನಾವು ಮಟನ್ ಬಿರಿಯಾನಿ ತೊಗೊಂಡಿದ್ದೀವಿ, ನಾವು ಮಟನ್ ಪ್ರಿಯರು. ಸೊ ಇಲ್ಲೂ ಕೂಡ ಮಟನ್ನೇ ಜಾಸ್ತಿ ಹೋಗೋದಂತೆ, ಮಟನ್ನೇ ತುಂಬ ಜನ ಇಷ್ಟಪಡ್ತಾರಂತೆ. ಸೊ ಹಾಗಾಗಿ ಮಟನ್ನೇ ತೊಗೊಂಡಿದ್ದೀವಿ. ಶುರು ಮಾಡೋಣ. ಎಲ್ಲಿಂದ? ಬಿರಿಯಾನಿಯಿಂದನೇ ಶುರು ಮಾಡೋಣ. ಸೊ ಬಿರಿಯಾನಿ ಪೀಸ್ ನೋಡಿ, ಆಹಾ ಬಿಸಿ ಬಿಸಿ ಇದೆ, ಸುಡ್ತಾ ಇದೆ. ಅಗಳು ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ, ಆ ರೇಂಜಿಗೆ ಬಿಸಿ ಇದೆ. ರೈಸ್ ಕ್ವಾಂಟಿಟಿನೂ ಜಾಸ್ತಿ ಬರುತ್ತೆ. ಇನ್ನೊಂದೇನು ಅಂದರೆ ಪ್ರತಿಯೊಂದು ಇವರು ಅಡಿಕೆ ಪ್ಲೇಟ್ ಬಳಸ್ತಾರೆ. ನನಗೆ ಅದು ಇಷ್ಟ ಆಯಿತು, ಎಲ್ಲ ಯೂಸ್ ಆ್ಯಂಡ್ ಥ್ರೋ ಅಲ್ವಾ. ಸೊ ನನಗೆ ಅದು ಇಷ್ಟ ಆಯಿತು. ಜೊತೆಗೆ ಬಾಳೆ ಎಲೆ ಹಾಕ್ಕೊಡ್ತಾರೆ. ಬಾಳೆ ಎಲೆ ಇತ್ತು ಅಂದಾಗ ಅದು ಕೂಡ ಇಷ್ಟ ಆಗುತ್ತೆ. ಚೆನ್ನಾಗಿದೆ ಪೀಸು ಹಾಗೂ ರೈಸು. ಯಥೇಚ್ಛವಾಗಿ ತೊಗೊಂಡಿದ್ದೀನಿ. ಆ್ಯಕ್ಚುಲಾಗಿ ರೈತ ಕೊಡ್ತಾರೆ, ರೈತ ಮಿಸ್ಸಿಂಗು. ತೊಗೊಳ್ಳೋಣ ಆಮೇಲೆ. ಏನು ಗೊತ್ತಾ, ಪೀಸು ಅದ್ಭುತವಾಗಿ ಬಂದಿದೆ. ಮಟನ್ ಪೀಸು ಯೂಶ್ವಲಿ ಅಷ್ಟು ಸುಲಭವಾಗಿ ಬೇಯಲ್ಲ. ಸೊ ಚೆನ್ನಾಗಿ ಬೇಯಿಸಿದ್ದಾರೆ. ಸೊ ಆ ಸಾಫ್ಟ್ ಇದೆ, ಅಂದರೆ ಆ ಮಟನ್ ಮೀಟ್ ಕ್ವಾಲಿಟಿ ಇದೆಯಲ್ಲ ಅದು ಮಸ್ತಿದೆ. ಮತ್ತಿನ್ನು ಆ ರೈಸು ಕಣದಲ್ಲೂ ಮಸಾಲೆ ತುಂಬ್ಕೊಂಡ್ಬಿಟ್ಟಿದೆ. ಸೊ ಹಂಗೆ ಸೊ ರೈಸ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇನ್ನು ಮಸಾಲೆ ಅಂತ ಬಂದಾಗಲೂ ಕೂಡ ಅತಿ ಹೆಚ್ಚಿನ ಮಸಾಲೆ ಬರೋಲ್ಲ, ಲೈಟ್ ಮಸಾಲೆ. ಅಂದರೆ ತೀರಾ ಲೈಟು ಅಲ್ಲ, ಇತ್ತಾಗೆ ತೀರಾ ಸ್ಟ್ರಾಂಗಾಗಿ ಖಾರವಾಗಿ ಏನೋ ಸಿಗುತ್ತೆ ಅಂತಾರಲ್ಲ, ಆ ಥರನೂ ಅಲ್ಲ. ಚೆನ್ನಾಗಿದೆ. ಬಿರಿಯಾನಿನೂ ಇಷ್ಟ ಆಗುತ್ತೆ. ಇನ್ನು ಸೌದೆ ಒಲೆಯಲ್ಲಿ ಬೇರೆ ಮಾಡ್ತಾರೆ. ಸೊ ಹಾಗಾಗಿ ಒಂದು ಸ್ವಲ್ಪ ಟೇಸ್ಟು ಕೂಡ ಜಾಸ್ತಿನೇ ಇರುತ್ತೆ. ಚೆನ್ನಾಗಿದೆ. ಇನ್ನು ಮೊಸರು ಬಜ್ಜಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಯೂಶ್ವಲಿ ನಾನು ಹೇಳ್ತಿರ್ತೀನಲ್ಲ, ಮೊಸರು ಬಜ್ಜಿ, ಪೀಸು ಹಾಗೂ ರೈಸು 3 ಸೇರಿಸಿ ತಿನ್ನಿ, ಅದ್ಭುತವಾಗಿರುತ್ತೆ. ಕಳೆದೇ ಹೋಗ್ತಾರೆ, ಆ ರೇಂಜ್ಗೆ ಇರುತ್ತೆ. ಚೆನ್ನಾಗಿದೆ. ರೈಸು ಕೂಡ ಸೂಪರ್ ಇದೆ. ಮತ್ತು ಇನ್ನೊಂದೇನು ಅಂದರೆ, ನೀವು ಬಿರಿಯಾನಿ ತೊಗೊಂಡ್ರೆ ಮಟನ್ ಬಿರಿಯಾನಿ ಬಂದು 280 ಹಾಗೂ ಚಿಕನ್ ಬಿರಿಯಾನಿ ಬಂದು 180 ಏನೋ. ಸೊ ನೀವು ಬಿರಿಯಾನಿ ತೊಗೊಂಡ್ರೆ ಅನ್ಲಿಮಿಟೆಡ್ ರೈಸು. ಸೊ ಇವಾಗ ಬಿರಿಯಾನಿ ತೊಗೊಂಡ್ರೆ ಇಷ್ಟು ರೈಸ್ ಸಾಲಿಲ್ಲ ನಿಮಗೆ ಅನ್ಸಿದ್ರೆ, ಸೊ ನೀವು ಎಕ್ಸ್ಟ್ರಾ ಹೋಗಿ ರೈಸ್ನ ಹಾಕ್ಸ್ಕೊಬೋದು. 1 ಸತಿ ಅಲ್ಲ 2 ಸತಿ ಅಲ್ಲ, ಎಷ್ಟದೇ ಬೇಕಾದ್ರೆ ಹಾಕ್ಸ್ಕೊಳ್ಳಿ. ರೈಸ್ ಮಾತ್ರ ಅನ್ಲಿಮಿಟೆಡ್ ಅಂತೆ, ನೀವು ಎಷ್ಟದೇ ಬೇಕಾದ್ರೆ ಹಾಕ್ಸ್ಕೊಬೋದು. ಬಟ್ ಆದರೆ ಒಬ್ಬ ಪರ್ಸನ್ಗೆ ಮಾತ್ರ, ನಾನು ಕೂತ್ಕೊಂಡು ಇನ್ನೊಬ್ಬ ಪರ್ಸನ್ಗೆ ಒಂಚೂರು ರೈಸ್ ಕೊಡಿ ಅಂದರೆ ಹಂಗಾಗಲ್ಲ. ಸೊ ನೀವು ಬಂದಿದ್ದೀರಾ, ಒಂದು ಬಿರಿಯಾನಿ ತೊಗೊಂಡಿದ್ದೀರಾ, ಅದಕ್ಕೆ ನಿಮಗೆ ಅಂತ ರೈಸು ಅನ್ಲಿಮಿಟೆಡ್ ಇರುತ್ತೆ. ಸೊ ಆರಾಮ್ಸೆ ನೀವು ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ಬೋದು. ಅಕಸ್ಮಾತ್ ಇಲ್ಲ ನಂಗೆ ಬಿರಿಯಾನಿ ರೈಸ್ ಬೇಡ ಅಂದರೆ ವೈಟ್ ರೈಸು ಸಿಗುತ್ತೆ. ಸೊ ನೀವು ವೈಟ್ ರೈಸು ಕೂಡ ತೊಗೊಂಡು, ರಸಮ್ ಇದೆ, ರಸಮು ಕೂಡ ನೀವು ಹಾಕ್ಸ್ಕೋಬೋದು. ಚೆನ್ನಾಗಿದೆ. ಬಿರಿಯಾನಿ ಮಾತ್ರ ಅದ್ಭುತವಾಗಿದೆ, ಕ್ಲಾಸ್ ಆಗಿದೆ. ಸೊ ಬಿಸಿ ಬಿಸಿ ಬಿರಿಯಾನಿ ಆಯಿತು. ಬಿರಿಯಾನಿ ಆದಮೇಲೆ ಮುದ್ದೆ ಊಟ. ಇಲ್ಲಿ ನಿಮಗೆ ಮುದ್ದೆ ಊಟನೂ ಸಿಗುತ್ತೆ. ಯೂಶ್ವಲಿ ಬಿರಿಯಾನಿ ಅಂದಿದ ತಕ್ಷಣ ಬಿರಿಯಾನಿ ಮಾತ್ರನ, ಮುದ್ದೆನೂ ಸಿಗಲ್ವಾ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಪಕ್ಕಾ ನಾಟಿ ಶೈಲಿ ಮುದ್ದೆ ಊಟನೂ ಸಿಗುತ್ತೆ. ಮುದ್ದೆ ಊಟ ಟ್ರೈ ಮಾಡ್ತೀವಿ ಅನ್ನೋರು ಕೂಡ ಆರಾಮ್ಸೆ ಇಲ್ಲಿಗೆ ಬರ್ಬೋದು. ಮುದ್ದೆ ಊಟ ಸಿಗುತ್ತೆ. ಮುದ್ದೆ ಊಟದ ಜೊತೆಗೆ ಒಂದಷ್ಟು ಮಟನ್ ಪೀಸ್ ಇದೆ.
ಮಟನ್ ಕ್ವಾಲಿಟಿ ಬಗ್ಗೆ ದೂಸರ ಮಾತಾಡೋಂಗಿಲ್ಲ, ಆ ರೇಂಜ್ ಕ್ವಾಲಿಟಿ ಕೊಟ್ಟಿದ್ದಾರೆ. ನಲ್ಲಿ ಮೂಳೆ ಕೂಡ ಉಂಟು. ಕೇಳಿ ಹಾಕ್ಸ್ಕೊಂಡಿದ್ದೀನಿ, ಸಾರು ನಲ್ಲಿ ಮೂಳೆ ಬೇಕೇ ಬೇಕು ಸಾರು ಅಂತ ಹುಡ್ಕಾಡಿ ತಟ್ಟಾಡಿ ಅಷ್ಟು ದೊಡ್ಡ ತಪ್ಪಲೆಯಲ್ಲಿ ಕೊಟ್ಟರು. ಇದೊಂದೇ ಒಂದು ಇದ್ದಿದ್ದು ಲಾಸ್ಟ್ ಪೀಸು, ಕೊನೆ ಪೀಸು, ನಲ್ಲಿ ಪೀಸು ಸಿಕ್ಕಿದೆ. ಎಳೆಯೋಣ, ಎಳಿಬೇಕಾದ್ರೆ ಹುಷಾರು, ಸೀದಾ ಗಂಟ್ಲಿಗೆ ಹೋಯ್ತಂದ್ರೆ ಸರ್ರಿಗೆ ಆಯ್ತದೆ ಮಾತ್ರ. ಗೊತ್ತಾಯಿಲ್ಲ, ಅದನ್ನು ಹಿಂಗಿಂಗೋ ತೆಗಿತಾರೆ ಬಸ್. ಬತ್ತೈತೆ ಬಂದು ಸಾಕಾತ್ ಕರಿ ಚೆನ್ನಾಗಿದೆ, ಮಸ್ತಿದೆ. ಆಹಾ, ಗಟ್ಟಿ ಇದೆ ಸೇರುವ ಮುದ್ದೆ ಅಂತೂ ಸಕ್ಕದಾಗಿದೆ, ಮೃದುವಾಗಿದೆ. ಹಿಂಗೆ ಇರ್ಬೇಕು ಆ್ಯಕ್ಚುಲಾಗಿ. ತೀರಾ ಮೆತ್ತವಾದರೂ ಕಷ್ಟ, ತೀರಾ ಗಟ್ಟಿಯಾದರೂ ಕಷ್ಟ. ಸೊ ಪರ್ಫೆಕ್ಟಾಗಿ ಮಾಡಿದ್ದಾರೆ ಮುದ್ದೆನೂ ತುಂಬ ಹೋಗುತ್ತಂತೆ, ಮುದ್ದೆ ಊಟನೂ ಜಾಸ್ತಿ ತೊಗೋತಾರೆ ಅಂತ ಹೇಳ್ತಿದ್ರು. ಚೆನ್ನಾಗಿ ಆ ಧನಿಯಾ ಘಮ ಇಷ್ಟ ಆಗುತ್ತೆ. ಸೊ ಮಟನ್ ಸೇರುವ ಅಂದಾಗ ಒಂದು ಧನಿಯಾ ಘಮ ಇರುತ್ತೆ, ಮತ್ತು ಇನ್ನು ಕಾಯಿ ಹಾಕೆಲ್ಲ ಮಾಡ್ತಾರೆ, ಒಂದು ಥಿಕ್ನೆಸ್ ಇರುತ್ತೆ. ಸೊ ಅದು ಬಹಳನೇ ಇಷ್ಟ ಆಯಿತು, ಚೆನ್ನಾಗಿದೆ. ರೈಸ್ ಜೊತೆನೂ ಇಷ್ಟ ಆಗುತ್ತೆ, ಮತ್ತಿನ್ನು ಮುದ್ದೆ ಜೊತೆನೂ ಚೆನ್ನಾಗಿದೆ. ಸೊ ಮುದ್ದೆನೂ ಇಷ್ಟ ಆಯ್ತು ನನಗೆ, ಸೂಪರ್, ಮತ್ತಡಂಗೆ ಇಲ್ಲ, ಕೆಮ್ಮಂಗೆ ಇಲ್ಲ. ಸೂಪರ್. ಸೊ ತದನಂತರದಲ್ಲಿ ನಮ್ಮ ಗಮನ ಕಬಾಬ್ ಇದೆ. ಬಿರಿಯಾನಿ ಜೊತೆಗೆ ಕಬಾಬು ಒಂದೊಳ್ಳೆ ಕಾಂಬಿನೇಷನ್. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಒಂದೊಳ್ಳೆ ಪೀಸ್ ಹುಡುಕ್ತಾ ಇದ್ದೀನಿ. ನನಗೆ ಯಾವಾಗ ಕಬಾಬ್ ಇಷ್ಟ ಆಗೇ ಆಗುತ್ತೆ. ಎಲ್ಲನೂ ಒಂದೊಂಥರ ಟೇಸ್ಟ್ ಅಂದರೆ ಕಬಾಬಿ ಬೇರೆ ಥರ ಟೇಸ್ಟ್ ಇರುತ್ತೆ. ಏನಂದರೆ ಆ ಹೊರಗಡೆ ಕೋಟಿಂಗು ಕ್ರಿಸ್ಪಿಯಾಗಿರುತ್ತೆ, ಅದೊಳ್ಳೆ ಕರಮ್ ಅಂತ ಸಿಗುತ್ತೆ, ಅದು ಇಷ್ಟ ಆಗುತ್ತೆ. ಮತ್ತಿನ್ನು ಲೈಟಾಗಿ ಆ ಒಂದು ಹುಳಿ ಸಿಗುತ್ತೆ. ಏನಂದರೆ ಆ ಕೋಟಿಂಗಿಗೆ ಬಳಸಿರೋಂಥ ಆ ನಿಂಬೆಹಣ್ಣಿನ ರಸದಿಂದ ಒಂದು ಹುಳಿ ಸಿಗುತ್ತೆ. ಸೊ ಅದು ನನಗೆ ಬಹಳನೇ ಇಷ್ಟ. ಮತ್ತು ಇನ್ನು ಚಿಕನ್ ಕ್ವಾಲಿಟಿನೂ ಮಸ್ತಿದೆ, ಚೆನ್ನಾಗಿದೆ. ಮಸ್ಟ್ ಆ್ಯಂಡ್ ಶುಡ್ ಬಿರಿಯಾನಿ ಜೊತೆ ಒಂದು ಕಬಾಬ್ ಟ್ರೈ ಮಾಡಿ, ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಕಸೂರಿ ಮೆಥಿ ಎಲ್ಲ ಹಾಕಿದ್ರು ಅವಾಗಲೇ ನೋಡಿದೆ, ಅದು ಇಷ್ಟ ಆಗುತ್ತೆ, ಚೆನ್ನಾಗಿದೆ, ಸೂಪರ್. ಇನ್ನು ಲಾಸ್ಟಲ್ಲಿದೆ ಮಟನ್ ಚಾಪ್ಸು, ತೊಗೊಳ. ನೀವು ನಂಬ್ತಿರೋ ಬಿಡ್ತಿರೋ, ಕೊನೆ ಪ್ಲೇಟ್ ಇದು ಮಟನ್ ಚಾಪ್ಸು ನಮ್ಗೆ ಇವತ್ತು. ಜಸ್ಟ್ ಮಿಸ್ಸು, ಸಿಗ್ತಾನೆ ಇರಲಿಲ್ಲ, ಖಾಲಿಯಾಗೋಗ್ಬಿಟ್ಟಿತ್ತು. ಸರ್ ಒಂದೇ ಒಂದು ಪ್ಲೇಟ್ ಇದೆ ಸರ್ ಅಂದರು. ಫಸ್ಟು ಇಲ್ಲ ಅಂದ್ಬಿಟ್ರು ಮಟನ್ ಚಾಪ್ಸು, ಆಮೇಲಿಂದ ಇಲ್ಲ ಸರ್ ಒಂದೇ ಒಂದು ಪ್ಲೇಟ್ ಇದೆ ಅಂದರು. ಸರಿ ರಪ್ಪ ಅಂತ ಹಾಕ್ಕೊಂಡಿದ್ದಾಯಿತು. ಎಂಥ ಗೊಜ್ಜು ಜಾಸ್ತಿ ಇದೆ ಲಾಸ್ಟ್ ಅಲ್ವಾ, ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ದೊಡ್ಡ ಪೀಸ್ ಉಂಟು, ಮೆಣಸು ಜಾಸ್ತಿ ಬಳಸ್ದಂಗಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಸೂಪರ್. ವೈಟ್ ರೈಸ್ ಜೊತೆ ಗಟ್ಟಿ ಕಲ್ಸ್ಕೊಂಡು ತಿನ್ನಬೇಕು. ಲಾಸ್ಟಲ್ಲಿ ಈ ಥರ ಗೊಜ್ಜುಗಳು ಮಿಕ್ಕಿದಾಗ ರೈಸ್ ಜೊತೆ ಕಲ್ಸ್ಕೊಂಡು ತಿಂತಿದ್ರೆ ಅದು ಸ್ವರ್ಗ ಅನ್ಬೋದು, ಆ ರೇಂಜಿಗಿರುತ್ತೆ. ತಗೊಡುವ. ಪಕ್ಕ ಕಳೆದೋಗ್ತೀರ. ಮಟನ್ ಸಕ್ಕದ ಬಂದಿದೆ. ಮತ್ತಿನ್ನು ಆ ಮಸಾಲೆ ಏನು ಇಷ್ಟ ಆಗುತ್ತೆ ಗೊತ್ತಾ, ಮೆಣಸು ಬಳಸಿದ್ದಾರೆ, ಆ ಮೆಣಸಿನ ಖಾರ ನೀಟಾಗಿ ಇಷ್ಟ ಆಗುತ್ತೆ. ಜೊತೆಗೆ ಹಸಿರು ಮೆಣಸಿನಕಾಯಿ ಖಾರನೂ ಸೇರಿಸಿದ್ದಾರೆ, ಆ ಖಾರನೂ ಚುರು ಅನ್ನತ್ತೆ, ಚೆನ್ನಾಗಿದೆ. ರೈಸ್ ಜೊತೆ ತಿನ್ನಿ, ಸಾಕಾಗಿರುತ್ತೆ. ಗಟ್ಟಿ ಕಲ್ಸ್ಕೊಂಡು ತಿನ್ನಬೇಕು, ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಸೆಲ್ಫ್ ಸರ್ವಿಸ್ ಇದೆ ಪ್ರೆಸೆಂಟು, ಫ್ಯೂಚರ್ಗೆ ಏನೋ ಸರ್ವಿಸ್ ಮಾಡ್ತಾರೋ ಗೊತ್ತಿಲ್ಲ. ನೀವೇ ಹೋಗಬೇಕು, ತೊಗೋಬೇಕು, ಆರಾಮ್ಸೆ ಬಂದು ಕೂತ್ಕೊಂಡು ಊಟ ಮಾಡ್ಬೋದು. ಜಾಗನೂ ವಿಶಾಲವಾಗಿದೆ, ಹೆಚ್ಚು ಕಮ್ಮಿ ಒಂದು 100-150 ಜನ ಆರಾಮ್ಸೆ ಕೂತ್ಕೊಂಡು ತಿನ್ಬೋದು. ಮತ್ತು ಇನ್ನು ಪಾರ್ಕಿಂಗ್ ಪ್ಲೇಸು ಕೂಡ ದೊಡ್ಡದಾಗೇ ಇದೆ. ಒಂದು ಗುಂಪೆ ಬಂದ್ರೂ ಬಸ್ಸೇ ನಿಲ್ಲಿಸ್ಬಿಡ್ಬೋದು, ಆ ರೇಂಜಿಗೆ ಜಾಗ ಇದೆ. ಆರಾಮ್ಸೆ ನಿಲ್ಲಿಸಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು. ಭಾನುವಾರ ಬಂದರೆ ಬೆಳಿಗ್ಗೆ 5 ಗಂಟೆಗೆ ನಿಮಗೆ ಬಿರಿಯಾನಿ ಸೈಡ್ಸು ಎಲ್ಲ ಸಿಕ್ಬಿಡುತ್ತೆ, ಕಾಲು ಸೂಪ್ ಎಲ್ಲ ಸಿಗುತ್ತಂತೆ. ಸೋಮವಾರ ರಜಾ ಆ್ಯಸ್ ಯೂಶುವಲ್, ನಾನ್ ವೆಜ್ ಅಂದಾಗ ಸೋಮವಾರ ರಜಾ ಇದ್ದೇ ಇರುತ್ತೆ. ಮತ್ತಿನ್ನು ಮಂಗಳವಾರದಿಂದ ಶನಿವಾರದವರೆಗೂ ಬೆಳಿಗ್ಗೆ 7 ಗಂಟೆಗೆ ಸಿಗುತ್ತೆ. ಅದು 7 ಗಂಟೆಗೆ ಫಸ್ಟ್ ಸಿಗೋದೆ ನಿಮಗೆ ಮಟನ್ ಬಿರಿಯಾನಿ. ಸೊ ಮಟನ್ ಬಿರಿಯಾನಿ ಬೆಳಗ್ಗೆ 7 ಗಂಟೆಯಿಂದಲೇ ಶುರುವಾಗುತ್ತೆ. ನಂತರದಲ್ಲಿ 1 by 1 ಚಿಕನ್ ಬಿರಿಯಾನಿ ಸೈಡ್ಸು ಎಲ್ಲ ಶುರುವಾಗುತ್ತೆ. ಅಪ್ ಟು ಸಂಜೆ 3 ಗಂಟೆ 4 ಗಂಟೆವರೆಗೂ ನಿಮಗೆ ಸಿಗುತ್ತಂತೆ. ಚೆನ್ನಾಗಿದೆ ಈ ಕಡೆ ಬಂದಾಗ. ಸೊ ಬಿರಿಯಾನಿ ಹಾಗೂ ಮಟನ್ ಚಾಪ್ಸು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ, ನನಗೆ ಅದು ಭಲೇ ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಹೋಗುವ. ಈ ಪೀಸ್ ನನಗೆ